ಏನ್ ಮಾತಾಡ್ತಾರೆ ಕೂದ್ಲ ಇಲ್ಲ ಅದ್ರ ಎಲ್ಲವೂ ಚೆನ್ನಾಗಿ ತಾತ ರಾಕೋ ನಿಮ್ಮಪ್ಪ ಶಾಕು ಹೊಡೆದ್ರೆ ಮೊಬೈಲ್ ಇಟ್ಕೊಳ್ಗೆ ರೀಲ್ ಮಾಡೋಕೆ ಹಬ್ಬಕ್ಕೆ ಹೋದ ಕಣೆ ಊರಿಗೆ ನನಗೆ ಅಂತ ಬಿಸ್ಕೆಟ್ ಬ್ರೆಡ್ ತಂದಿದ್ದೀನಿ ತಿಂದಪ್ಪ ಅಜ್ಜಿನದು ಏನೋ ಒಂಥರ ಅಜ್ಜಿನ ಸೋ ಸ್ವೀಟ್ ಬಾಯ್ ಬಾಯ್ ನನ್ನ ಹೆಂಡತಿ ಪೈಸೆಲ್ಲ ಕೊಡ್ತಾ ಜಾಸ್ತಿ ರಾತ್ರಿ ನನ್ನ ಹೆಂಡತಿ ಮಳ್ಳಿ ಆರ್ಮಿ ಒಬ್ಬ ಪೊಲೀಸು ನೀನೇನದೆ ಚಿಕ್ಕ ಗ್ಲಾಸ್ ಸುಮ್ಮನೆ ನೋಡಕ್ಕಾಗಿಲ್ಲ ಕಣೆ ಒಳಗಡೆ ಇರಲ್ಲ ಕಂತಾಳೆ ಹಾಯ್ ಇಟ್ಸ್ ಆಮೇಲೆ ಸೋಮಶೇಖರ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಮ್ಮ ಊರಿಗೆ ಹೋಗ್ತಾ ಇದ್ವಿ. ಏನಕ್ಕೆ ಅಂತ ಅಂದ್ರೆ ಲಾಸಿನ್ಗೆ ಹಲ್ಲು ಉಳ್ಕಲ್ಲಾಗಿತ್ತು, ಸೊ ಅದಕ್ಕೋಸ್ಕರ ಅವಳಿಗೆ ನಾಟಿ ಔಷಧಿ ಕೊಡ್ಸೋಣ ಅಂತ ಅಂದ್ಬಿಟ್ಟು ಊರಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಎಕ್ಸ್ಪ್ರೆಸ್ಸಿಗೆ ಹೋಗಿದ್ದು ನಾವು ಹೋಗೋವಷ್ಟರಲ್ಲಿ ಲೇಟ್ ಆಗೇ ಹೋಯ್ತು. 8:30 ಬಸ್ ಕ್ಯಾಚ್ ಮಾಡೋದಕ್ಕೆ ಆಗಲೇ ಇಲ್ಲ. ರೈಲ್ವೆ ಸ್ಟೇಷನ್ ಇಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗಿತ್ತು, ಅಲ್ಲಿ ಇನ್ನೂ ಟೈಮ್ ಹೋಗ್ಬಿಡ್ತು. ಎಲ್ಲವೂ ಚೆನ್ನಾಗಿ ರೈಸ್ ಅಂತ ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಒಬ್ಬ ಆರ್ಮಿ ಒಬ್ಬ ಪೊಲೀಸು ನೀನೇನದೆ. ಇದು ನಿನ್ನ ಸ್ವಾಭಿಮಾನದ ಪ್ರಶ್ನೆ, ಅವ್ನು ಹಾಗೆ ಬಿಡಬೇಡ. ಇದಕ್ಕೂ ವ್ಯವಸ್ಥೆ ಮಾಡೋಣ. ಹೊಟ್ಟೆಗೆ ಬಿದ್ರೆ ತಲೆ ಚೆನ್ನಾಗಿ ಓಡುತ್ತೆ. ನಮ್ ಚನ್ನಪ್ಪಣ್ಣದವ್ರ ಫ್ರೆಂಡ್ಸ್ ಐತೆ ಕೆಳಗಡೆ ಕಿಳಿ ಇನ್ನು ಮನೆಗೆ ಹೋಗಿಲ್ಲ ಗೈಸ್. ಇಲ್ಲೇ ತಿರ್ಗಾಡ್ತಾ ಇದೀವಿ ಬೇತಾಳಗಳ ತರ. ಧೈರ್ಯವಾಗಿರು. ಏನಪ್ಪ ಇನ್ನೊಂದ್ಸತಿ ಬರಲ್ಲ ಅಲ್ವಾ ನಾವು ಕರೆದ್ರೆ? ಯಾಕೆ ಹಾಯ್ ಜನರೇ ಎಲ್ಲ ಎಲ್ಲರಿಗೂ ನಮಸ್ಕಾರಗಳು. ನಮಸ್ತೆ ಸರ್. ಒಂದ್ ಲೋಟ ಕಾಫಿ ಇಟ್ಕೊಡೆ. ಕಾಫಿ ಇಡ್ತೀನಿ, ನೆಸ್ಕೆಫೆ ಇಲ್ಲ ಮಾಮೂಲಿ. ಅಳಿಸ್ನಣ್ಣ ನೀವು ಬರ್ತೀರಾ ಅಂತ ಕಾಯ್ಕೊಂಡು ಎಲ್ಲ ಮಲ್ಕೊಂಡ್ರು ಬೆಳಗ್ಗೆ ಈಗ ಟ್ರೈನ್ ಆಗ್ಬಿಟ್ಟಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಮಳ್ಳಿ ಇದನ್ನ ಮಾತ್ರ ಖುಷಿ ಅಂತ ರಿಪೀಟ್ ನೋಡ್ದೆ. ಅನಿಮಲ್ ಲೈಫ್ ವಿತ್ ಅನಿಮಲ್. ಲೈಫ್ ವಿತ್ ಅನಿಮಲ್ಸ್. ಅವ್ನು ಬೇಕು ಅಂತ ಅನ್ನ ಕನ್ಫ್ಯೂಸ್ ಮಾಡ್ಕೊಂಡ ಅಂತ ಗೊತ್ತಾಗ್ಲಿಲ್ಲ. ಬೇಕು ಅಂತ ಹೇಳಿದ್ದ. ಅಳಿಸ್ತಂತಿದ್ರಲ್ಲಿ ಕಾಫಿ ಬೇಡ ಬಿಡ್ರಿ. ಸರಿ ನಂಗೆ ಬೇಡ. ನಿನ್ ಡ್ರೆಸ್ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು ಕಣಮ್ಮ. ಶ್ರಾವಣಿಗೊಂದು ಕೊಡ್ಸಿದ್ದೀನಿ, ಅದು ಸ್ಲೀವ್ಲೆಸ್. ನಂದು ಲಾಸ್ಟ್ ಎಂದು ಒಂದೇ ಹೇರ್ ಸ್ಟೈಲ್ ಅಲ್ಲ. ಅವಳದು ಕೆಂಚಗೈತೆ, ನಿನ್ ಸ್ವಲ್ಪ ಬ್ಲ್ಯಾಕ್ ಇದೆ. ಬಟ್ ಅವಳದು ಸ್ಟ್ರೈಟ್ ಹೇರು, ನಿಂದು ಸ್ವಲ್ಪ ಕರ್ಲಿ ಹೇರ್. ಸ್ವಲ್ಪ ಹಾಕ್ಲಾ, ಇನ್ನೊಂದು ಸ್ವಲ್ಪ ಹಾಕ್ಲಾ? ಥ್ಯಾಂಕ್ ಯು. ಏನಂತ ಹೊಟ್ಬಿಟ್ಟೆ ಅಮ್ಮ. 1:53 ನೈಟು. 63 ಕುಡಿದ್ಬಿಟ್ಟೆ. ನೀನೇನಾದ್ರು ಕುಡ್ದಿದ್ಯಾ? ನಿದ್ದೆ ಗೊತ್ತಲ್ವ ನಿಂಗೆ? ಯಾರು ಬಂದ್ರೆ ಅವ್ರನ್ನ ನಿದ್ದೆ ಕೆಡಿಸ್ಬಿಟ್ಟು ಮಾತಾಡೋದು ಅಭ್ಯಾಸ ಆಗ್ಬಿಟ್ಟೈತಲ್ಲ. ಎಂತ ಮಾತಾಡೋದು ನೋಡಿ ಸುನಿ. ಕೊಯ್ದು ನನ್ನ ತಲೆ ತಿನ್ಬಿಟ್ಟ. ಮಿಸ್ ಆಗಿದ್ರೆ ಸೇಮ್ ನಿನ್ನಂಗೆ ಹೇಳ್ಬಿಟ್ರಲ್ಲ ಶಾಂಬು ಮಗಳು. ಏನಾದ್ರು ಬೈಕೊಳ್ಳವ್ರಮ್ಮ. ತಲೆನೇ ಕೆಡ್ಸ್. ಅದು ಹೊಸ್ದಾದ್ರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ, ಅಳು ಬರುತ್ತೆ. ಇದು ಕಾಮನ್ ಆಗ್ಬಿಟ್ಟೈತಲ್ಲ, ಬೇಜಾರಾಗಲ್ಲ, ಅಳುನು ಬರಲ್ಲ. ಮಗಳನ್ನ ನಡಿ, ನೀನೇ ಅಂದಲ್ಲ ಗೂಬೆ ತರ ಬಂದವ್ರನ್ನೆಲ್ಲ ಕೂರ್ಸ್ಕೊಂಡು ಮಾತಾಡ್ಕೊಂಡು ಕೂತ್ಬಿಡ್ತೀಯ ಅಂತ. ಇನ್ನೊಂದ್ಸರಿ ಬರ್ತಿದ್ದೆ, ನೀವು ಊಟ ಕೊಡ್ತಿದ್ದೀನಿ, ನಾನು ನೀವು ಮಾತಾಡೋದಾಗ್ಲಿ ಸುಮ್ಮನೆ ಕಾಮಿಡಿ. ಇದ್ದಿದ್ದಲ್ಲಿ ಏನಾದರೂ ಎಬ್ರಿಸಿರೋದು ನೋಡ್ಬೇಕು, ಕಣ್ಣಲ್ಲಿ ಹಿಂಗಿಂಗ್ ಈಗ ಸ್ವಾಮಿ ನೋಡಿ ಗೈಸ್ ಟೈಮ್ ಎಷ್ಟಾಗೈತೆ ಅಂತ. ಅಲ್ಲೇ ಗಡಿಯಾರನ್ನೇ ನೋಡ್ಬೋದು. ಅದೇನು ಉಲ್ಟಾ ಪಲ್ಟಾ ಗಡಿಯಾರ ಇಟ್ಕೊಂಡಿದ್ದು ನನಗೆ. ಕ್ಯಾಮ್ರಾ ಕರೆಕ್ಟಾಗಿ ತೋರಿಸುತ್ತೆ ನೋಡು. ಹೌದಾ? ಟೈಮ್ 2:15. ಟೈಮ್ 2:15. ಇನ್ನೂ ಕಡಿಮೆ
ಮುತ್ಕೊಡಲ್ಲ ಬಿಡು ನನಗೆ ಓವರ್ ಬಿಲ್ಡಪ್ ಬೇಡಲ್ಲ ನೀನು ಮುತ್ಕೊಡೋ ನೋಡೇ ಹಾಯ್ ಶ್ರಾವಣಿ. ಓದ್ಕೊಳ್ಳೋದಿಲ್ವಾ ಇವತ್ತು? ಡೈಲಿ ಬುಕ್ 5 ಗಂಟೆಗೆ ಇಟ್ಕೊಂಡು ಸ್ಕೂಲ್ಗೆ ಹೋಗ್ಬೇಕಾ? ನಾನು ಮಾಡ್ತೀನಿ ಅಂದ್ರೆ ಇಲ್ಲ ನಾನೇ ಮಾಡ್ಕೊಡ್ತೀನಿ ಕುತ್ಕೋ ಅಂದ್ಬಿಟ್ಟು ಕಣ್ಣ ಮಾಡಿರೋದು ಅದೇ ಎಡಿಟ್ ಮಾಡ್ತಾಳೆ ನೀವು ಮಾಡಿರೋದ. ನೀವು ಮಾತಾಡಿದ್ದೀವಿ ಎಡಿಟ್ ಮಾಡ್ತಾಳೆ ನೋಡಿದ್ದೀರಾ? ಇವತ್ತವರೆಗೂ ಎಲ್ಲಾದ್ರೂ ಕೂತಿರೋ ಶಾರ್ಟ್ ಅಕ್ಕ ಹೆಂಗೈತಿ ನೋಡಿಲ್ಲ ಏನಂದ್ರೆ ಇನ್ನೊಂದ್ಸತಿ ಅಲ್ಲ. ಓಕೆ ಕುಡಿಯೋಂಗೇನ್ ಮಾಡಿಲ್ಲ ಆದ್ರೂ ಪರವಾಗಿಲ್ಲ. ಇಲ್ಲ ಕೊಡಿಬೇಕು ಅದಕ್ಕೆ ಮಾಡೋ ಮನ್ಸು ಇಟ್ಕೊಂಡು ಕೈ ಒಳ್ಳೇದಿದ್ರೆ ಒಳ್ಳೇದಾಗಿರತ್ತೆ, ಚೆನ್ನಾಗಿರತ್ತೆ ಹೇಳ್ಬೇಕು ನೀವು. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಏನೋ ಕಷ್ಟಪಟ್ಟು ಮಾಡಿದಾಳೆ ಅಂತ ಇಷ್ಟಪಟ್ಟು ದೊಡ್ಡ ಮಾತು ನಗಕ್ಕಾಗ್ದೆ ಒಳಕ್ಕಾಗ್ದೆ ನನ್ನ ಮಕ್ಕಳು ಹೊಟ್ಟೆ ಅದಕ್ಕೆ ನಾವು ಕುಡಿಯಕ್ಕಾಗ್ದಲೆ ಬಿಡಕ್ಕಾಗ್ದಲೆ ಹಾಲ್ ವೇಸ್ಟ್ ಆಗುತ್ತೆ ಅಂತ ಕುಡಿತಾ ಇದೀವಿ. ಅಮ್ಮ 10 ಗಂಟೆ ತನಕ ಮಲಗಿದ್ದೀರಾ? ಟ್ರೈನ್ ಆದ್ರೆ ಹತ್ತಲ್ಲ, ರಾತ್ರಿ ಎಲ್ಲ ನಾನು ಹೆಂಡತಿ ಓ ಹಂಗ್ ಮಾಡ್ತೇನೆ ಅಕ್ಕ. ನಿಮ್ಮ ಮಾಮ ಮಲಗಿದ್ದ ನಾನ್ ಮಲಗಿದ್ನ ಫಸ್ಟ್. ಹುಗ್ಗಿ ಪಾಯಸ ಬೆಳಗ್ಗೆ ಪಾಯಸ. ನನ್ನ ಹೆಂಡತಿ ಪಾಯಸನ ಕೊಡ್ತಾ ಜಾಸ್ತಿ. ಸಕ್ಕರೆ ಹಾಕಿರೋದು ಇಲ್ಲ ಚೆನ್ನಾಗಲ್ಲ. ಮಾಮಂಗ್ ರಾತ್ರಿ ಎಲ್ಲ ನಿದ್ದೆ ಮಾಡಕ್ ಬಿಡಲ್ಲ. ಎಲ್ಲ ಹೇಳ್ತಾ ಇದೀನಿ. ಸೊಳ್ಳೆ ಕಚ್ಚು ಅಂತ ರಾತ್ರಿ ಎಲ್ಲ ನಿದ್ದೆ ಮಾಡಕ್ ಬಿಡಲ್ವಂತೆ. ನೋಡ್ರಿ ನೀವ್ ಏನು ಮಾತಾಡ್ತೀರಿ. ಬೆಳಗ್ಗೆ ಆದ್ರೆ ಪಾಯಸ ಕುಡ್ಸೋದು, ಗಂಜಿ ಪಾಯಸ, ಏನು ಹುಗಿ ಪಾಯಸನ ಮಿತ್ಕೊಂಡು ಹೋಗು. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅಲ್ಲಿ ಹುಡುಗರ ಅಂತ ಕೇಳ್ತೈತೆ, ಲೇಡೀಸ್ ಜೆಂಟ್ಸ್ ಅಂತ. ಅದಕ್ಕೆ ಲೇಡೀಸ್ ಜೆಂಟ್ಸ್ ಅಂತ. ಜೆಂಟ್ಸ್ ಅಂತ ತಕ್ಷಣ ಮುಖನೇ ಸಪ್ಪು ಮಾಡ್ಕೊಂಡು ಹಿಂಗೆ ರಜೆ ದಿನ ಬಂದ್ರೆ ಮಕ್ಳನ್ನೆಲ್ಲ ಕರ್ಕೊಂಡು ಬೆಳಗೊಳಕ್ಕೆಲ್ಲ ಹೋಗ್ಬೋದು. ಇವಳು ವಿಡಿಯೋ ಮಾಡ್ಕೋಬಹುದು. ನಾವು ಒಂದ್ ಡೇ ಪಿಕ್ನಿಕ್ ಆಗುತ್ತೆ, ಬರಕ್ಕೆ ಸಾಯ್ತೀರಾ ಹಂಗೆ. ಈಗ ಏನಂತ ಹೇಳ್ತಾಳೆ, ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ತಿನ್ನಕ್ಕಾಗಲ್ಲ ಅವ್ರ ಅಮ್ಮನ್ ಕೈ. ತಾಯಿಗೆ ಕೈ ಮುಗಿಸಿ ದೇವ್ರು ಒಳ್ಳೇದ್ ಮಾತನ್ನ. ಅವನಿಗೆ ಚಡ್ಡಿನೇ ಹಾಕಿಲ್ಲ ನೋಡಿ. ಏಯ್ ತಿನ್ನೆ, ಏಯ್ ಅದ ಕೊಟ್ರೆ ತಗೊಳ್ಳಲ್ಲ. ಸುಮ್ಮನೆ ಯಾಕೆ ಶ್ರಾವಣಿ ಬಾಯ್. ಶ್ರಾವಣಿ ಅಕ್ಕ ವಾಪಸ್ ಬರಕ್ ಹೇಳ್ದ, ಬಾಯ್ ಮಾಡ್ಲಿಲ್ಲ. ಯಾವ ಇವೆಲ್ಲ ಗೊತ್ತಾಯ್ತೆ ಸನಿ ನಿಮ್ ಕಷ್ಟ ಏನಂತ. ಏನು ಹಂಗಂತ್ಯ? ಕೇಳೋಕ್ ನಿನಗೆ ಹಿಂಗ ಅನ್ನಿಸ್ತಾ ಇದೆ, ಇನ್ ಅನುಭವಿಸ್ತಾ ಇರೋ ನಾನು. ನನಗೆ ಹೇಗಾಗ್ಬಾರ್ದು. ತಗೊಳಲ್ಲ ಏನಿಲ್ಲ, ಸುಮ್ನೆ ನೋಡ್ತಾಳೆ. ಸುಮ್ನೆ ನೋಡೋದು, ತಗೊಳಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇಲ್ದಿರೋದೇ ಕೇಳ್ತಾಳೆ ನೋಡಿ. ಈಗ ನೋಡಿ, ಇಲ್ದಿರೋದೇ ಕೇಳೋದು. ಮೊನ್ನೆ ಹೊಡೆದಿದ್ದು 4,000 ದುಡ್ಡು ಸಿಕ್ತು. ಏನ್ ಮಾಡ್ದೆ? ನನಗ್ ಬರ್ತಡೆ ಏನಾರು ತಗೋ ಅಂತ ಕೊಟ್ಟ. ಸೋ ಸ್ವೀಟ್. ಅಪ್ಪ ಚೇಂಜ್ ಕೊಡ್ರಿ ಅವ್ನಿಗೆ 20. ಆ ಹುಡ್ಗಿಗೆ ಸೈಕಲ್ ಕೊಡಿಸ್ತೀನಿ ಅಂತ ಯಾಮರ್ಸಿ ಇಟ್ಕೇಟ್ರದು. ಜಾನು ಇವನು ಲಕ್ಕಿ ಮ್ಯಾನ್. ಎಸಿ ಹಂಗೆ ಗಿರಿ ಬಾಯ್ ಅಕ್ಕ. ಇವಾಗ ಲಾಸ್ಟಿನ್ಗೆ ಹಲ್ಲಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ
ಅವಳಿಗೆ ಔಷಧಿ ಕೊಡಿಸ್ಬೇಕು, ನಾಟಿ ಔಷಧಿನ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಗೈಸ್. ಬನ್ನಿ ನೋಡೋಣ ಎಲ್ಲಿ ಕೊಡಿಸ್ತೀವಿ, ಏನು 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 ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಉಳ್ಕಲ್ಲಿಗೆ ಔಷಧಿ ಕೊಡ್ತಾರಲ್ಲ, ಎಲ್ಲಿ ಕೊಡ್ತಾರೆ? ನಾಟಿ ಔಷಧಿ ಗೊತ್ತಿಲ್ವಾ ನಿಮ್ಗೆ? ಅದನ್ನ ಯಾಕಪ್ಪ ಸ್ಟಾರ್ಟ್ ಆಯ್ತಲ್ವಾ? ಬೈಕ್ ಸ್ಟಾರ್ಟ್ ಆಯ್ತಲ್ವಾ? ಹಿಂದೆಗಡೆ ನೋಡಿ ಕೇಳಿ ಯಾವ ಕಡೆ ಹೋಗ್ಬೇಕು. ಹಿಂದೆಗಡೆ ಇರಿ, ಗಾಡಿ ಅವೆ. ನಿಮ್ಮ ಅಪ್ಪ ಕುಟ್ಟು ಅನ್ಸ್ಕೊಂಡು ಹೋಗೋ ವರ್ಷಲ್ಲಾಗುತ್ತೆ ನೋಡ. ತಾತ ಹೆಂಗಾಗುತ್ತೆ, ತಾತ ರಾಕು, ನಿಮ್ಮ ಅಪ್ಪ ಶಾಕು. ತಾತ ರಾಕು, ನಿಮ್ಮ ಅಪ್ಪ ಶಾಕು. ಅಕ್ಕಿ ಬೆಲ್ಲ ಕೊಡ್ಬೇಕಾ? ಬೆಲ್ಲ ಕೊಟ್ಟವ್ರ ಹಿಂಗೆ ಚೆನ್ನಾಗಿದೆ ಬಿಡು. ಬಿಸಿಲು ಹತ್ತಕ್ಕೂ ಮುಂಚೆನೆ ಬರ್ಬೇಕಾ? ಸೊಪ್ಪಲ್ಲಿ ಕೊಡ್ತಾರಪ್ಪ, ಸೊಪ್ಪಲ್ಲ ವಿಳೆದೆಲೆ. ಬೋ ಪಸಂದಾಗಿದೆಯಾ ಆಸ್ಯಾ? ಅಲ್ಲ ಫ್ರೆಂಡ್ ಮಾಡ್ಕೊಬಿಟ್ಟು ಕೂತ್ಕೊ ಆಟ ಆಡ. ಒತ್ಲಿಸ್ಕೊಂಡು ಹಂಗೆ ಇಟ್ಕೋಬೇಕಾ? ತೂತ ಮಾಡಿ ಕೊಡ್ತೀವಿ. ಹಾ, ಎಷ್ಟೊತ್ತು? ಇಟ್ಗೆತಾಳೆ ಇಟ್ಕೋಬೇಕು. ಊಟ ತಿಂಡಿ ತಿನ್ಸಂಗಿಲ್ಲ ಅಂತ, ಏನು ತಿನ್ಸಂಗಿಲ್ಲ ಅಂದ್ರು. ಒಂದ್ ಸ್ವಲ್ಪ ಹೊತ್ತು ಇಕ್ಕೊಂಡು ಊರಿಗೆ ಹೋಗೋ ತನಕ ಇಕ್ಕೊಂಡು ಆಮೇಲೆ ಇದ್ ಮಾಡಿಬಿಟ್ಟು ಅದ್ ತಂದು ತಿಂಡಿ ತಿನ್ಸ್ಬಿಟ್ಟು ಮತ್ತೆ ಅಲ್ಲಿಗೆ ಮತ್ತೆ ಇಡ್ಬೋದಾ? ಹಾ ಹಾ, ಅಲ್ಲಿಗೆ ಇಕ್ರಿ. ಅದು ಹುಳ ಅಲ್ಲ ಸದೋದವಪ್ಪ. ಅವಳಿಗೆ 2 ಕಡೆನೂ ಆಗೈತಿ, ಈ ಕಡೆ ಅಲ್ಲೂ ಈ ಕಡೆ ಅಲ್ಲೂ. ಒಂದ್ ಸೈಡ್ ಮಾತ್ರ ಕೊಡ್ತೀರಾ ಈಗ? ಒಂದ್ ಕಡೆ ಕೊಟ್ರೆ ಅದೇ 2 ಕಡೆಗೂ ಎಳ್ಕೊಳತ್ತಾ ಹೆಂಗೆ? ಎಳ್ಕೊಳಲ್ವಾ? ಹಾ ಸರಿ, ತಿಂಡಿ ತಿನ್ನಿಸ್ಬಿಟ್ಟು ಮತ್ತೆ ಅಲ್ಲೇ ಇಡ್ಬೋದಾ? ಹಾ ಸರಿ. ನುಂಗ್ಕೋಬೋದು, ಉಗಿಬಾರ್ದಂತ. ಚಪ್ಪಲ್ ಹಾಕಬಲ್ಲ ಸ್ಯಾ. ಅದು ತಿನ್ನಕ್ಕ ನನಗೊಂದು ಕೊಡ್ತೀಯಾ? ಅಪ್ಪ ಎಲ್ಲಂತೂ ಕಾಣಿಸ್ತಾನೆ ಇಲ್ಲ. ಅಪ್ಪ ಒಂದೇ ಓದಿದ್ದು ತಾನೆ, ಯಾವ್ದೋ ಲೇಡಿ ಹಾಕಿಡೋತೈತೆ. ಯಾರು ವಯಸ್ಸಿಗೆ ಬಂದ್ರ ಹುಡುಗಿ ನೋಡ್ರಿ ಮುಂದೆ ಅಪ್ಪ ಕೂರಿಸ್ಕೊಳತ್ತಾರ ಹುಡುಗಿ ನೋಡೋಣ. ವಯಸ್ಸಿಗೆ ಬಂದ್ರ ಹುಡುಗಿ ಯಾರದು? ನೀವು ಒಬ್ರಲ್ಲ ಬಂದಿದ್ದು? ಹೌದಾ? ಏನು ನೀನು ವಯಸ್ಸಿಗೆ ಬಂದಿರೋ ಹುಡುಗಿರ್ನೆಲ್ಲ ಕೂರಿಸ್ಕೊಂಬತ್ತಿ ಅಲ್ಲಿ ನಾಚಿಕೆ ಹಾಕಲ್ಲ ನಿಂಗೆ? ಖುಷಿ ನೋಡುವ ಖುಷಿ. ಮದ್ವೆ ಆಗಿದ್ರು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರ? ಹ್ಞೂ ಈಗ ಬಂದು. ಹಾಂ ಐಶು ಎಲ್ಲ ಅವಳೀಗ ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಯ್ತಾವಳ? ಹಾಂ 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 ಹಾಂ, ಹೌದಾ? ಹಾಂ ಹೌದು, 4 ವರ್ಷ ಬೆಂಗಳೂರಲ್ಲೇ ಇರುತ್ತೆ. ಹಾಯ್ ಬ್ರೋ. ಮಗ ಫಸ್ಟ್ ಬಂದ ತಕ್ಷಣ ತೋರಿಸ್ಬಾರ್ದು, ಬಂದ ತಕ್ಷಣ ನಿನ್ನ ನೀನ್ ನೋಡಿ ಗೈಸ್ ಏನ್ ಮಾತಾಡ್ತಾರೆ, ಕೂದ್ಲೇ ಇಲ್ಲ. ಅದ್ರ ಬನ್ನಿ ಬ್ರೋ. ಇವಾಗ ಚೆನ್ನಾಗಿದ್ಯಾ?
ಹಂಗೆ ನಾವು ಸುಮಾರು ನಾರ್ಮಲ್. ಕನ್ನಡದಲ್ಲಿ ಯಾರು ಬಂದವ್ರೆ? ಚೆನ್ನಾಗಿದೆಯಾ ಸ್ನೇಹ? ಬರ್ತೀನಿ ನೋಡೋದು. ಟಾಪ್ ಹಾಕಿತ್ತಲ್ಲ ಯಾಕೆ ಬ್ರೋ? ದುಡ್ಡು ತಾಂಡ್ರಲ್ವಾ? ವೇಸ್ಟ್ ಆಗುತ್ತೆ ಅಂತನಾ? ಕೂದಲು ಕೊಟ್ಟನಲ್ಲ ಅದು. ಕೂದಲು ಅದು ಮತ್ತೆ ಬರುತ್ತೆ ಕೂದಲು. ಏನು ಬೇಡ ಸ್ನೇಹ, ಇವಾಗ ಊಟ ಮಾಡ್ಕೊಂಡ್ ಬಂದ್ವಿ. ಏನು ಬೇಡ, ಇಡತ್ತಾಗ ಏನೋ ಅಂತ ಏನೋ ಒಂದು ಹೇಳ್ಬೇಕು. ಕಾಫಿನ ಇಡು ಸ್ನೇಹ. ಬರಲ್ಲ ಆಮೇಲೆ ಐತತೆ ಕ್ಯೂಟಿ. ಹಾಯ್ ಕ್ಯೂಟಿ, ಹಾಯ್ ಹಾಯ್. ಇಲ್ಲೋಡಲಿ ಯಾಕೆ ಇಷ್ಟೊಂದು ಚೆನ್ನಾಗಿದ್ದು ನಾನು ಬಂದ ತಕ್ಷಣ ಅಳ್ತಾಳೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಾ? ಡೈರೆಕ್ಟ್ ಆಗಿ ಹೇಳ್ಬಿಟ್ಟಾ? ಏನ್ ಹೆಸರು? ಏನ್ ಹೆಸರು? ಇಶು, ಇಶಾನಿ, ಶಿವಾನಿ. ಅದು ಬಿಗ್ ಬಾಸ್ ಇಶಾನಿ. ಸ್ನೇಹ ಹಳೆ ಡವ್ ಇರ್ಬೇಕು ಅನ್ಸುತ್ತೆ. ಯಾರು ಸೆಲೆಕ್ಟ್ ಮಾಡಿದ್ದು ಸ್ನೇಹ ಹೆಸರನ್ನ? ಓ ಹಂಗಾರ ಪಕ್ಕ ಇದು ಯಾವ್ದೋ ಹಳೆ ಡವ್ ಕೇಸ್. ಅದನ್ನ ಇಶಾನಿ ಯಾವ್ದೋ ಹಳೆ ಡವ್ ಇರುತ್ತೆ. ಓ ಕ್ರಿಯೇಟಿವಿಟಿ ಅಲ್ಟ್ರಾ ಪ್ರೋ. ನೀನ್ ಇವಾಗ ದೊಡ್ಡಳಾಗಿದೆ, ಅಡಂಗಿಲ್ಲ. ಆಟಾಡ್ಸ್ಬೇಕು ಬೈಲಿ. ಲಾಶು ಪಾಪುನ ಆಟಾಡ್ಸೆ. ಅವಳು ಹಿಡ್ಕೊಂಡವಳು ಬಿಡು, ಅವಳು ದಿಕ್ಕಿನ ಹಿಡ್ಕೊಂಡವಳು. ಇದೆ ಮ್ಯಾಕ್ ಆಟಾಡ್ಸು. ಬೆಳ್ಳುಳ್ಳಿ ಕಬಾಬ್ ಡೈಲಾಗ್ ಇರ್ತಿದ್ರೆ ಹೇಳಿ ನೋಡು. ಬೆಳ್ಳುಳ್ಳಿ ಕಬಾಬ್ ಅವೆಲ್ಲ ಮರ್ತ್ಕೊಂಡವಳೀಗ. ಮೇಡಮ್ ಅವ್ರ ಬರ್ತಡೇ ಮಾಡ್ತಾರೆ. ಯಾರ್ದು? ಮೇಡಮ್ ಅವ್ರ ಬರ್ತಡೇ ಇತ್ತಲ್ಲ. ಜಯ ಮೇಡಮ್ದ? ಜಯ ಮೇಡಮ್ ಫುಲ್ ಖುಷಿಯಾಗಿ ಹೋಗ್ಬಿಡ್ತಾರೆ ಈಗ. ನನ್ನ ಹೆಸರು ನನ್ನೆಲ್ಲರಿಗೂ ಗೊತ್ತಾಗ್ಬಿಟ್ಟಾಯ್ತಾ? ಅವ್ರು ತಿಕ್ಕಬಟ್ಟೆ ವೈರಲ್. ಯಾರು ನಾನು? ಹೆಣ್ಮಗು ನೀನೇನಾಗಾದ್ರೆ? ನಾವು ಚಿಕ್ಕ ಹೆಣ್ಮಗು, ನೀವು ದೊಡ್ಡ ಹೆಣ್ಮಗು. ಸ್ನೇಹನ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ತೀಯಾ? ಮಾಡಿಸಿಲ್ಲ, ನನಗೆ ಗೊತ್ತು ಕಳ್ಳ ನೀನು. ಮಾಡಿಸಿಲ್ಲ. ಯಪ್ಪ ಗುರು, ಏನ್ ಗುರು ನಿಂದು? ಅಣ್ಣ ಮಾಡ್ಸೋ, ನಿನ್ಗೆ ಎಷ್ಟು ಹೇಳಿದೀನಿ. ಒಂದು ಸಬ್ಸ್ಕ್ರೈಬರ್ಸ್ಗೆ ಎಷ್ಟು ಕೊಡ್ತೀಯಾ ಹೇಳು? ನನಗೆ ದುಡ್ಡು ಬರುತ್ತಲ್ಲ ಅವಾಗ ಕೊಡ್ತೀನಿ. ಓ ನಿನಗೆ ಬರಲ್ಲ? ನನಗೆ ಬರಲ್ಲ, ಪಾಸಿಟಿವ್ ಆಗಿ ಹೇಳ್ಬೇಕು. ಸಂಜೆ ಟೈಮು ಬರುತ್ತೆ. ಅಣ್ಣ ನಂಗೆ ಆಯ್ತಿಲ್ಲ ಕನ್ನಡ ಬಿಟ್ಬಿಟ್ಟ. ಸುಮ್ಕಿರಲ್ಲ, ನಿಮ್ಗೆ ಗೊತ್ತಾಗ್ಬೇಕಣ್ಣ. ಅನ್ನ ಹೆಂಗತ್ತಾಳೆ ತೆಗಿರ್ಲ, ನಿಮ್ಗೆ ಗೊತ್ತಾಗಲ್ಲ ಕಳ್ರಲ್ಲ. ಯಾಸ್ ಚಿಕ್ಕಮ್ಮನ ದೊಡ್ಡಮ್ಮನ. ನಾನಿಲ್ಲಿ ನಿನ್ನಿಗೆ ಮಾತ್ರ ದೊಡ್ಡಮ್ಮನ ಹೊರ್ತು ಇನ್ಯಾರಿಗೂ ದೊಡ್ಡಮ್ಮ ಅಲ್ಲ. ಸೋಫಾ ನಿಮ್ಮ ಅಪ್ಪ ನಿನಗೆ ಸೋಫಾ ಮಾಡ್ಕೊಡ್ತಾ? ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಾನು ನೋಡಿ ನಗುರಲ್ಲ ನಿಂಗೆ ಇಶಾನೆ, ನಾನು ನೋಡಿ ನಗುರಲ್ಲ. ಹೋಗೋ ಕೆಲಸ ನೋಡಿ ಹೋಗಲ್ಲ. ಹಲೋ ಜನರೇ, ನನ್ನ ಹೆಸರು ಅಮ್ಮು. ನಂಗೆ ಆಯ್ ಸ್ವಲ್ಪ ಕೆಮ್ಮು. ಅಡ್ಜಸ್ಟ್ ಮಾಡ್ಕೊಳ್ಳಿ, ಮಾತಾಡಕ್ಕಾಗಲ್ಲ ಅಂತ. ನೀನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬಿಡು. ನಿಮ್ಗೆಲ್ಲ ಲಾಸ್ ಆಗುತ್ತಲ್ಲ. ನೀನೊಂಥರ ಒಳ್ಳೆ ಅನ್ಕಣ, ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಇಲ್ಲಿ ಇಶಾನೆ, ಹುಡುಗಿರೆಲ್ಲ ಹಿಂಗೆ ಇರ್ಬೋದು. ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಯೂಟ್ಯೂಬ್ ಚಾನಲ್ ಇದೆ, ಮುಖ ತೋರ್ಸು, ಜಾಸ್ತಿ ಹೇಳ್ತೀನಿ ಮೇಡಮ್. ಓಕೆ, ಕಡೆ ತಿರ್ಗಿಲಿ. ಯೂಟ್ಯೂಬ್ ಚಾನಲ್ ಇದೆ, ಲೈಫ್ ವಿತ್ ಅಮ್ಮು ಅಂತ. ಸಬ್ಸ್ಕ್ರೈಬ್ ಮಾಡಿ. ಓಕೆ, ಏನ್ ಮಾಡು ಸಬ್ಸ್ಕ್ರೈಬ್. ಓಕೆ ಅಂಜೋಕ ಸಬ್ಸ್ಕ್ರೈಬ್ ಮಾಡ್ಕೊಳಕ. ಇವರು ಆಲ್ಟ್ರೇಷನ್ ಮಾಡೋದು, ಮುಂಚೆ ಹಂಗಿರಲಿಲ್ಲ.
ನಾನು ಆಂಟಿ ಅನಿ ಬರ್ಲಾ? ಅನಿ ವಿತ್ ಅಮ್ಮು ವಿತ್ ಸೋಮು ಅಮ್ಮು ವಿತ್ ಸೋಮು ಎಲ್ಲಿದ್ದೀರಾ? ಮತ್ತೆ ನೆನ್ನೆ ಬಂದ್ವತ್ತೆ. ಹಾ ಅಂದ್ರೆ ಊರಿಗೆ ನೆನ್ನೆ ಬಂದಿದ್ವಿ. ನಾನು ಮಧ್ಯಾಹ್ನ ಬಂದೆ, ಪಾಪನ ಕರ್ಕೊಂಡ್ಬಂದೆ. ಅಂತ ನಾಳೆ ದೇವಸ್ಥಾನಕ್ಕೆ ಹೋಗ್ತೀನಿ. ಮಲಕೊಂಡಳೆ ಅವು ಮಲಕೊಂಡ ಈಗ ಮಾತಾಡಲ್ವಾ? ನಿನ್ನ ಹೆಸರೇನು? ನಾನು ಯಾರು? ಅಜ್ಜಿ. ಅಜ್ಜಿ ನೀವ್ ಯಾರು ಅಜ್ಜಿ ತರಾನೇ ಕಾಣಿಸಲ್ವಲ್ಲ. ಅಜ್ಜಿ ಅಜ್ಜಿ ಹೌದು. ತಲೆ ಕೂದಲು ಬೆಳ್ಳಗೆ ಆದ್ರೆ ಅಜ್ಜಿನದೇನೋ ಒಂಥರ ಅಜ್ಜಿನ ಖುಷಿನಾ? ನನ್ಗೆ ಒಂಥರ ಆಗುತ್ತೆ ಅಜ್ಜಿನಕ್ಕೆ. ಹೌದು. ನಾವಾಗ್ಲೇ ಅಂಕಲ್ ಆಗಿದ್ದೀವಿ ನೋಡಿ. ನೀನು ಅದನ್ನ ಯೋಚನೆ ಮಾಡಿ ಇನ್ನೂ ಉದುರಿಸ್ಕೊತೈತಿ. ಮನೋಜ್ ಅಲ್ಲಿ ಮುತ್ತು ಎಲ್ಲಿಗೆ ಹೋದ ಅಂದ್ರೆ ತೋಟಕ್ಕೆ ಹೋದ ಅಂತ ಫೋನ್ ಮಾಡಿ ಮುತ್ತನಾರು ಬರ್ಲಿ. 10 ಗ್ರಾಮ್ ಸುಳ್ಳು ಹೇಳಿ 1.5 ಅವಳೆ ಅಂತ ಹೇಳಿ ಕರ್ಕ ಬಂದ್ಬಿಟ್ವಿ. ಅಷ್ಟೊತ್ತಿಗೆ 25 ದಿನ ಆಗಿತ್ತು ನಾವಿದ್ದು. ನೀನ್ ಚೆನ್ನಾಗಿದ್ಯಾ? ಎಲ್ಲ ಚೆನ್ನಾಗಾಯ್ತಾ? ನೋಡಿ ತಮ್ಮ ಪಾಪ ಗೊತ್ತಾಗ್ತಾನೆ ಒಂದ್ ದಾರ ಕಟ್ಟಿದ್ದಾರೆ. ದಾರ ಕಟ್ಟಿದಾರಲ್ಲ ಹಂಗಾಗಿ ಒಂದು ದೊಡ್ಡ ಹೈಟು ಎಲ್ಲ ಒಂದೇ ತರ. 2 ಸೆಕೆಂಡ್ 2 ನಿಮಿಷ ಕಣವ. ಅದಕ್ಕಿನ್ನೇನ್ ತಮ್ಮ ಅಣ್ಣ ಏನಿಲ್ಲ ಒಂದೇ. ಅಂದ್ರೆ ತೂಕಗಳು ಗೊತ್ತಾಗ್ಬೇಕಲ್ಲ ಇನ್ನೊಂದ್ಸಲ ಅವ್ರಿಗೆ ಡಾಕ್ಟರ್ ಗೊತ್ತಾಗ್ಬೇಕಲ್ಲ ಅಂತಂದ ದಾರ ಕಟ್ಟಿದೆ. ಬಿಚ್ಚಿಲ್ಲ ಹಂಗೆ ಐತಿ. ದೊಡ್ಡವನೇ ದಾರ ಕಟ್ಟವ್ರೆ, ಸಣ್ಣವನೇ ಕಟ್ಟಿ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಾ? ಈ ತರ ಅಂದಿದ್ರೆ ಗೊತ್ತಿರ್ಲಿಲ್ಲ. ಫಸ್ಟ್ ನೋಡಿದೆ ಮಗ್ಳೆ ಕರ್ಕೊಂಡೋತಿಯಾ? ಕರ್ಕೊಂಡೋತಿ ಕರ್ಕೊಂಡೋಗ್ತಾಳಂತೆ. ಯಾವ ಇವಾಗ ಅವಳಿನ್ನ ಪ್ರೀ ನರ್ಸರಿ. ಅದು ಯಾವಾಗ ನಿನಗೆ ಹೋಗಿ ಹೇಳಿದ್ಲು? ಈಗ ಕೇಳಿದ್ಯಾ? ಇಷ್ಟೊತ್ತು ತೆಂಗು ಅನ್ನೋ ಮಾಡ್ಕತ್ತ ಕಡೆ ರಾತ್ರಿ ನೋಡ್ತೀಯ ಮಗ್ಳೆ? ಸಾಕು ಸಾಕು ಸಾಕು. ಅಭ್ಯಾಸ ಆಗಿರುತ್ತೆ. ಇಬ್ರು ಬೆಳಗ್ಗೆ 6 ಗಂಟೆ ತನಕ ಮಲಗಲ್ಲ. 11 ಗಂಟೆಗೆ ಎದ್ಬಿಟ್ರೆ ಮುಗೀತು. ಹಂಗೇನಾ? ಇವಾಗಲ್ಲ 3 ತಿಂಗಳವರೆಗೂ ಹಂಗೆ. ಇನ್ನ ಚಿಕ್ಕವನವನು. ಹೌದಲ್ವಾ ಪಾಪ, ಎಷ್ಟು ನೀನು ಅರ್ಥ ಮಾಡ್ಕೊತೀಯ ಹೆಣ್ಮಕ್ಳು ಕಷ್ಟ ಅಂತ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಕೂದಲು ಸಂಸ್ಕಾರ ಮಾಡ್ತೀವ, ನಾವು ಸಂಸ್ಕಾರ ಮಾಡೋದು. ನಿನ್ ಗಂಡ ಯಾಕೆ ಹಿಂಗ್ ಬೆಳ್ಸಿದೀನಿ ಅಂತ ನೀನು ಬೆಳೆಸ್ಕೋಬೇಕು ತಾನೆ. ಇಲ್ಲಿ ಹೋಯ್ತಲ್ಲ ಅದು ಹೆಂಗ್ ಗೊತ್ತಾ ಫ್ರೆಂಡ್ಸ್, ಇವಳಿದ್ದಾಳಲ್ಲ ಯಾರು ಎಲ್ಲ ಅನ್ಫಾಲೋ ಮಾಡಿ ಬಾಯ್. ಇದೇನ್ ಗೊತ್ತಾ, ಇದು ಎಡಿಟ್ ಅನ್ಫಾಲೋ ಮಾಡಿ ಅಂತಿದ್ದು. ಮುತ್ತಂಗ್ ಫೋನ್ ಮಾಡು, ಮುತ್ತಂಗ್ ಬರ್ಲಿ. ಎಷ್ಟು ಕೆಲಸ ಮಾಡಿದ್ರು ಟೈಮ್ ಸಾಕಾಗದೇ ಇಲ್ಲ. ಮತ್ತೆ ಇವರಲ್ಲಿ ಹೋದ್ರೆ ಬೇಜಾರಾಗ್ತದೆ ನಿಮಗೆ. ಈಗಲೇ ಒಂದ್ ಸ್ವಲ್ಪ ಜಾಸ್ತಿ ಮಲ್ಕೊಂಡೇನಾರ ಆ ಕಡೆಗೆ ಹೋಗ್ಲಿಲ್ಲ ಅಂದ್ರೆ ಬೇಜಾರಾಗುತ್ತೆ. ಮೀಡಿಯಾ ಎಲ್ರಿಗೂ ಒಂದು ವಿಷಯ ಹೇಳ್ತೀನಿ, ಕೇಳಿಸ್ಕೊಡಿ. ಲಾಸ್ಟ್ ಏನೋ ಹೇಳ್ತಾನೆ ಇಂಪಾರ್ಟೆಂಟು ಹೇಳು. ಅಮ್ಮಂದು ಏನಾದ್ರು ನಿಂದು ಲೈಫ್ ವಿತ್ ಅಮ್ಮು. ಲೈಫ್ ವಿತ್ ಅಮ್ಮು ಎಲ್ಲ ಫಾಲೋ ಮಾಡಿ. ಯಾಕೆಂದ್ರೆ ಅವಳು ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ಆಗ್ತಾಳೆ, ತುಂಬಾ ಕಷ್ಟ ಪಡ್ತಾ ಇದ್ದಾಳೆ. ಒಬ್ಳು ಮಗಳಿದೆಲ್ಲ ಆಸೆ ಅಂತ ಅವಳ ಚಿಂತೆನೆ ಬಿಟ್ಬಿಟ್ಟು ಬರೀ ಯೂಟ್ಯೂಬ್ ಕಡೆ. ನೋ ನೋ ನೋ, ನಾನು ಅರ್ಧ ನಿಜ ಹೇಳ್ತಾನೆ ಅರ್ಧ ಸುಳ್ಳು ಹೇಳ್ತಾನೆ ಗೈಸ್. ಆ ಹುಡುಗಿ ಪಾಪ ನಮ್ಮ ಅಮ್ಮ ಯಾಕೆ ಹಿಂಗೆ ಆಡ್ತಿತ್ತಲ್ಲ, ನಿಮ್ಮ ಆಸೆ ಕರ್ಕೊಂಡು ಅಂತ ಇಲ್ಲ. ಮಕ್ಳು ಬೇಕಂತ ಊರ್ದವ್ರಿಗೆಲ್ಲ ಅರ್ಕೆ ಹೊತ್ಕೊಂಡು ಹಿಂಗ ಆಡ್ತಾರೆ. ಅತ್ತೆ ಈಗಿನೂ ಕುಡಿದ್ವಿ. ಚಿಕ್ಕ ಗ್ಲಾಸ್ ನೋಡಕ್ಕಾಗಿಲ್ಲ ಒಳಗಡೆ ಇರಲ್ವಾ? ಬಾ ಕುಡಿ ಬಾ. ವರ್ಕಿಂಗ್ ಅವರ್ಸ್ ಎಲ್ರು ಕೆಲಸ ಮಾಡ್ತೀನಿ, ನೀನ್ ಸುಮ್ಮನೆ ಕೂತಿದ್ಯಾ? ದಿನ ಮಲ್ಕೋದ್ 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಉಳ್ಕ ಅಂತ ಅನ್ನಲ್ವಲ್ಲ ನಾಯಿ.
ಮಾತಾಡೋಲ್ ಮಗ ಇದ್ದಾಳಂತೆ. ಇಲ್ಲ ನೀನು ಒಬ್ಬ ಲೈಕ್ ಮಾಡಲ್ಲ ಅಷ್ಟೇ. ಕೊಟ್ಟೆ ಬನ್ನಿ. ಐ ನಿನಗೆ ಅಂತ ಬಿಸ್ಕೆಟ್ ಬ್ರೆಡ್ ತಂದಿದ್ದೀನಿ, ತಿಂದಪ್ಪ. ರಸ್ಕು ತಂದಿದ್ದೀನಿ ಬೈಕಲ್ಲಿ. ಇವನೇನು ಫಿಗರ್ ಅಂದ್ಕೊಂಡಿದ್ಯಾ ನಿನ್ನ ನೀನು? ಇಲ್ಲ ಮಾಜಿ ಲವರ್ಸ್ ಇರ್ತಾರಲ್ಲ ಅವರೆಲ್ಲ ಬೇಜಾರ್ ಫೀಲ್ ಮಾಡ್ತಾರೆ. ಸಣ್ಣ ಆಗಿದೆ ಸ್ವಲ್ಪ, ತುಂಬಾ ದಪ್ಪ ಇದೆ. ನಿಜವಾಗ್ಲು ಇವಾಗ ಸ್ವಲ್ಪ ನಾವು ಮದ್ವೆ ಆದಾಗ ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು, ಬೆಳಗ್ಗೆ ನಾನು ಡ್ಯೂಟಿಗೆ ಹೋಗ್ಬೇಕಲ್ಲ. ಅಲ್ಲ ಒಂದ್ಸಲ ವರ್ಷಕರ್ ಮನೆಗೆ ಬಂದಿದ್ರಲ್ಲ, ಇವಳಿಗೆ ಹುಷಾರಿರ್ಲಿಲ್ಲ ನೋಡಿ ಇವಾಗ. ಯಾರಿಗೆ? ಓಕೆ, ಆಮೇಲೆ ಬಾಯ್. ಸರಿ ಬಾಯ್. ಉಳ್ಕಾಯ ತಂದಿಸು ಆಗುವಂತೆ. ಇನ್ನೊಂದ್ಸಲ ಬರ್ತೀವಿ ಇವಾಗ. ಗುಡು ನಿನ್ ಫೇಸ್ ತೋರಿಸ್ತೇನ. ಏನ್ ಬಾಯ್ ಬಾಯ್ ಬ್ರೋ. ಇವತ್ತು ಇದ್ದಿದ್ರು ಆಗತ್ತಾನೆ, ಇದ್ದಿದ್ರೆ ಆಗೋದು, ಇರಂಗಿಲ್ವಲ್ಲ. ಸರಿ ನೋಡಿದ್ಯಾ? ಥ್ಯಾಂಕ್ ಯು ಸೋ ಮಚ್. ನಮ್ಮನೆ ದೇವರು ನಿಮ್ಮಿಂದಲೇ ನಾವು. ಹೊಸ ಆಯ್ತಾ? ಹಾ ಇಟ್ಕೊಬತ್ತ. ಸುಮ್ಮನೆ ಬಿಟ್ಟೋಗಿದ್ರೆ ಏನ್ ಧೈರ್ಯ ನಿಂಗೆ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನ್ ಮಾಡ್ತಾಳ ದಿವ್ಯಾ? ದಿವ್ಯಾ ಸರ್ಪ್ರೈಸ್ ಎಂಟ್ರಿ ನಾನೇ. ಯಾರು? ಅಣ್ಣ. ನಮ್ಮ ಅಣ್ಣ ಐತಿ ಗುಂಡ. ಲೋ ಗುಂಡ, ನೀನ್ ನೋಡಕ್ಕೋಸ್ಕರ ಬಂದೆ ನೋಡು ನಾನು. ಊರಿಗೆ ಬಂದಿದ್ದೆ, ಹಬ್ಬಕ್ಕೆ ಬಂದ ಕಣೆ. ಊರಿಗೆ ನಾಳೆ ನಡೆದು ರಜಾ. ಇಲ್ಲ, ಸಾಧು ಪ್ರಾಣಿ ಅದು ಅಲ್ವನವ. ನೀನು ಮಗ್ಳಲ್ಲಿದ್ರೆ ಮನೆ ಕತ್ತಾನೆ ಅಪ್ಪರ ಹೊತ್ತು ಅಂತ ಹೇಳ್ಬಿಟ್ಟು ಹೋದೆ ಮಂಗ್ಸನ ಅಂತವ. ಅವನು ಹೇಳು ಅದೇನು ಹೇಳ್ತೀನಿ. ಮಂಗ್ಸನ ಅಂತ ಹೋದೆ, ಅವ್ನು ಮನೆ ಕೆತ್ತಿರ್ವಲ್ಲ. ಮನೆ ಕೆಳಗೆ ಇನ್ನೇನು ನೀವು ಬಂದೋಯ್ದ್ರಿ. ಲಾಶ ತಾತನ್ ಮಾತಾಡ್ಸು. ಮರ್ತು ಬಿಟ್ಟ ತಾತನ್ನ ನೀನು. ಲೋ ಗುಂಡು ಅಕ್ಕಲ್ಲ ಚಿನಿ ಇಲ್ಲಾಡು. ಇಲ್ಲಾಡು ಅಂದ್ರೆ ನೋಡ್ತೀಯಾ ನೀನು ಅನ್ಸುತ್ತೆ. ಅಂದ್ರೆ ಒಟ್ನಲ್ಲಿ ನಿಮ್ ವರ್ಷೇನೆ ಅದೇ. ದಿವ್ಯಾ ನಿಮ್ ತರನೇ ಅಲ್ವಾ? ನಿಮ್ ವರ್ಷನೇ ದುವನ್. ಇಲ್ಲಿ 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 ನಾನು ಮಾತಾಡಿಸ್ತಿರೋದು ನಿನ್ನ. ದುವನ್ ಇಲ್ಲೋಡು. ಇಲ್ಲೋಡಿದ್ರೆ ಗೊತ್ತಾಗತ್ತ ನಿನ್ಗೆ? ಇಲ್ಲೋಡು ಅಂದ್ರೆ ಇಲ್ಲೇ ನೋಡ್ಬೇಕಂತ ಗೊತ್ತಾಗತ್ತ ನಿನ್ಗೆ? ಹೌದಾ? ಎಲ್ಲಿಗೆ ಹೋಗ್ತಿದ್ಯಾ? ಕಾಲಲ್ಲಿ ಎಳ್ಕೊಂಡು ನೀನು ಒಗ್ಗಾಡ್ಬಿಡಕ್ ಚಾಚ್ಬಿಡ್ತೀನಿ. ಹೊರಟ್ವಿ. ಕೋಳಿ ಸಾರು ಮಾಡ್ತಿದ್ದೀವಿ, ಇರೋ ಹೋಗಿವಂತೆ. ಫಸ್ಟೇ ಹೇಳತ್ತಾನೆ. ಫಸ್ಟ್ ಹೆಂಗ್ ಬಿಟ್ಟೋತೀಯ? ಫಸ್ಟ್ ಹೇಳಿ ಉಳ್ಕತ್ತೆ ಅದ್ವಿ ಕಡೆ. ಇವಾಗ್ಲೂ ಉಳ್ಕೊ, ಏನು ಆಗಲ್ಲ. ಹೋಗಿವಂತ ಊಟ ಮಾಡ್ಕೊಂಡು. ಬೇಡ, ಇಷ್ಟು ಹೇಳ್ದೆಲ್ಲ ಹೊಟ್ಟೆ ತುಂಬೋಯ್ತು ಬಿಡು, ಸಾಕು. ಊಟ ಮಾಡಿ ಹೊಟ್ಟೆ ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ ನೀನು. ನೋಡು, ಹಸಿ ಅವರೆಕಾಳು ಹಾಕಿ ಹುರಿದು ಕೋಳಿ ಸಾರು ಮಾಡ್ತೀವಿ. ಇರು ಊಟ ಮಾಡುವಂತೆ. ಶೀತ ಬೇರೆ ಆಯ್ತು. ಶೀತ ಮಾಡ್ತೀವಿ. ಕೆಟ್ಟ ಜನ್ಮದಿಂದ ಜನ್ಮದಕ್ಕೆ ನಂಗೆ ಅಲ್ಲಿ ಒಂದು ನನ್ನ ಟೀ, ಒಂದು ಕಾಫಿ ನನಗೆ ಮಂಗಳವಾರ ತೆಗಿಬೋದು ಅಲ್ವನ ಗುಂಡ? ಮಂಗಳವಾರ ತೆಗಿಬೋದು. ಗುಂಡು ಬಾಯ್ ಮಾಡ್ತಿದ್ಯಾ ನೀನು? ಬಾಯ್ ನೆಗೆಬೇಕಲ್ಲಿಗೆ. ಚಿನಿ ಬಾಯ್. ಚಿನಿ ಹೋಗಂಗಿಲ್ಲ, ಸುಮ್ಮನೆ ನೀನು. ದುವನ್ ಇಲ್ಲೋಡು. ಬಾಯ್ ಮಗನೆ, ಬಾಯ್ ಬಾಯ್. ಈ ಪ್ರಪಂಚದಲ್ಲಿ ನಮ್ಮದು ಅಂತ ಏನೂ ಇಲ್ಲ, ನಮಗೆ ಅಂತ ಇರೋದು ಈ ಕ್ಷಣ ಮಾತ್ರ. ಈ ಕ್ಷಣನ ಫುಲ್ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.